ರಾಜ್ಯದಲ್ಲಿ ಈ ಬಾರಿ ಮಳೆರಾಯ ಸಂಪೂರ್ಣ ಕೈಕೊಟ್ಟಂತೆ ಕಾಣ್ತಾ ಇದೆ. ಇಡೀ ಕರುನಾಡಲ್ಲೇ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲೆಲ್ಲೂ ಬರದ ಭೀಕರತೆ ಶುರುವಾಗಿದ್ದು ಜನ ಕಣ್ಣೀರಿಡ್ತಿದ್ದಾರೆ. ಕರುನಾಡಲ್ಲಿ ರೈತರ ನಿರೀಕ್ಷೆಗಳೆಲ್ಲ ದಿನೇ ದಿನೇ ತಲೆಕೆಳಗಾಗೋದಕ್ಕೆ ಶುರುವಾಗಿದೆ. ಇವತ್ತು ಮಳೆಯಾಗುತ್ತೆ, ನಾಳೆ ಮಳೆಯಾಗುತ್ತೆ ಅಂತ ಕಾದಿದ್ದೇ ಬಂತು. ಆದರೆ ಹನಿ ಮಳೆಯಾಗ್ತಿಲ್ಲ. ಬಿತ್ತನೆ ಮಾಡೋದಿರ್ಲಿ, ಕುಡಿಯೋ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಊರೂರಲ್ಲೂ ಜನ ಪರದಾಡೋದಕ್ಕೆ ಶುರು ಮಾಡಿದ್ದಾರೆ. ಪೂರ್ವ ಮುಂಗಾರು ಮಳೆ ಸುರಿದಿದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗಿತ್ತು. ಆದ್ರೀಗ ಮಳೆಗಾಲ ಶುರುವಾಗಿ 2 ತಿಂಗಳು ಕಳೀತಾ ಬಂದ್ರೂ ಪೂರ್ವ ಮುಂಗಾರಿನ ಅರ್ಧದಷ್ಟು ಮಳೆಯೂ ಆಗ್ತಿಲ್ಲ. ಕೋಟೆನಾಡು ಚಿತ್ರದುರ್ಗದಲ್ಲಿ ಭೀಕರ ಬರದ ಛಾಯೆ ಆವರಿಸಿದೆ. ಹೀಗಾಗಿ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಗುಬ್ಬಮ್ಮ ಪೂಜೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ತುಂಬಿದ ಚೆಂಬಿನಲ್ಲಿ ಕಪ್ಪೆ ಇರಿಸಿ ನಂತರ ಪದ ಹಾಡುತ್ತಾ ಮಳೆಯನ್ನ ಆಹ್ವಾನಿಸಿದ್ದಾರೆ. ಯಾದಗಿರಿಯಲ್ಲಿ ಕೈಕೊಟ್ಟ ಮಳೆಗಾಗಿ ಜನ ದೇವರ ಮೊರೆ ಹೋಗಿದ್ದಾರೆ. ಹೆಡಗಿಮುದ್ರಾ ಗ್ರಾಮಸ್ಥರು ಮಳೆಗಾಗಿ ಶ್ರೀ ಶಾಂತ ಶಿವಯೋಗಿ ಮಠದಲ್ಲಿ ವಿಶೇಷ ಸಪ್ತ ಭಜನೆ ಮಾಡಿದ್ದಾರೆ. ವರುಣನ ಕೃಪೆಗಾಗಿ ಇಂದಿನಿಂದ 7 ದಿನಗಳ ಕಾಲ ಸಪ್ತ ಭಜನೆ ಮಾಡ್ತಿದ್ದಾರೆ. ದಿನದ 24 ಗಂಟೆಗಳ ಕಾಲ ನಿಂತ್ಕೊಂಡು ಸಪ್ತ ಭಜನೆ ಮಾಡಿ ಮಳೆ ಕರುಣಿಸುವಂತೆ ಪ್ರಾರ್ಥಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲೂ ಭೀಕರ ಬರಗಾಲ ಬಂದೊದಗಿದೆ. ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಅನ್ನದಾತರು ಪರದಾಡ್ತಿದ್ದಾರೆ. ಕುಕನೂರ ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ಒಣ ಭೂಮಿಯಲ್ಲೇ ಬಿತ್ತನೆ ಮಾಡಿದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸುಮಾರು 5 ಎಕರೆಯ ಒಣ ಭೂಮಿಯಲ್ಲಿ ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬಿತ್ತನೆ ಮಾಡಿದವರು ಕಂಗಾಲಾಗಿದ್ದಾರೆ. ಬಾಗಲಕೋಟೆ ಬರ ವೀಕ್ಷಿಸಿದ ನಿಖಿಲ್ ಅಂಡ್ ಟೀಮ್. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಭೀಕರ ಬರದ ಮುನ್ಸೂಚನೆ ಸಿಗ್ತಿದೆ. ಹೀಗಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆ. ನಿನ್ನೆಯಿಂದ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಿದ್ದು ಇಂದು ಬಾಗಲಕೋಟೆಯ ಬಾದಾಮಿಗೆ ಭೇಟಿ ನೀಡಿದ್ರು. ಈ ವೇಳೆ ಒಣಗಿ ಹೋಗ್ತಾ ಇರುವಂತಹ ಹೆಸರು, ಸೋಯಾಬೀನ್, ಮೆಕ್ಕೆಜೋಳ ಬೆಳೆ ವೀಕ್ಷಣೆ ಮಾಡಿದ್ರು. 90%ಗೂ ಹೆಚ್ಚು ಬಿತ್ತನೆ ಮಾಡಿದ್ದಾರೆ. ಆದ್ರೆ 45 ದಿನಗಳು ಕಳೆದೋಗಿದೆ. ಜೂನ್ 1ನೇ ತಾರೀಕು ನಮಗೆ ಮಳೆ ಬರ್ಬೇಕಾಗಿತ್ತು. ಆದ್ರೆ ಇವತ್ತು ಜುಲೈ 15ನೇ ತಾರೀಕಿಗೆ ಬಂದು ತಲುಪಿದ್ದೇವೆ. ಬಹುಶಃ ಮಳೆ ಬಂದ್ರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅದು ಫಲ ಕೊಡ್ತಕ್ಕಂಥದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಹುಶಃ ನಮಗೂ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕೈಕೊಟ್ಟ ಮುಂಗಾರು, ಕುಡಿಯೋ ನೀರಿಗೂ ಬರ. ಕೆಟ್ಟು ನಿಂತಿದ್ದ ಬೋರ್ವೆಲ್ ದುರಸ್ತಿ, ನ್ಯೂಸ್ 18 ಇಂಪ್ಯಾಕ್ಟ್. ಗ್ರಾಮೀಣ ಭಾಗದಲ್ಲಿ ನೀರಿಗೆ ಹಾಹಾಕಾರ. ತಿಂಗಳಿಂದ ಗ್ರಾಮದಲ್ಲಿ ನೀರು ಬಂದಾಗಿದೆ. ಬಟ್ಟೆ 1 ಕಿಲೋಮೀಟರ್ ನೀರು ದೂರದಿಂದ ತರಬೇಕ್ರಿ, ಕುಡಿಯೋ ನೀರಿಲ್ರಿ. ಕಲಬುರಗಿಯ ಜಂಬಗ ಬಿ ಗ್ರಾಮದ ನೀರಿನ ಸಮಸ್ಯೆಗೆ ಮುಕ್ತಿಯ ಸಿಕ್ಕಿದೆ. ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಲಬುರಗಿಯಲ್ಲಿ ಮಳೆ ಅನ್ನೋದು ಅಕ್ಷರಶಃ ಮಾಯವಾಗಿದೆ. ಹೀಗಾಗಿ ಭೀಮಾ ನದಿಯ ಒಡಲು ಕೂಡ ಬರಿದಾಗಿದ್ದು ಭೀಮೆಯನ್ನೇ ನಂಬಿಕೊಂಡಿದ್ದವರು ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಕಲ್ಲಹಂಗರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಂಜಗ ಬಿ ಗ್ರಾಮದಲ್ಲಿ 3 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತಾಂಡವವಾಡ್ತಿತ್ತು. 6ಕ್ಕೂ ಹೆಚ್ಚು ಕೊಳವೆ ಬಾವಿಗಳಿದ್ರೂ ನೀರಿನ ಪೂರೈಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದ್ರಿಂದ ದುರಸ್ತಿಯನ್ನೇ ಮಾಡಿರಲಿಲ್ಲ. ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿರಲಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಭಾಳ ಆಗಿದೆ ಸರ್. 3 ತಿಂಗಳಾಯ್ತು ಸರ್. ಟೋಟಲಿ 5-6 ಮೋಟ್ರ್ ಬಾರಿ ಸರ್ ಒಟ್ಟು ಸುಟ್ಟು ಹೋಗಾರಿ. ಮತ್ತು ಅಂಕರೆ ಪೈಪ ಅದು ಮೋಟ್ರ್ ತೆಗಿತಾರೆ ರೀ. ಪೈಪಿಂದ ರೋಡಿನ ಮೇಲೆ ಹಾಗೆ ಒಕ್ಕಟ್ಟು ಹೋಗ್ತಾರೆ ರೀ. ಎಲ್ಲಿ ಬೇಕು ಅಲ್ಲೇ ಬಿಟ್ಟು ಹೋಗ್ತಾರೆ. ಅದ್ರ ಮೇಲೆ ಗಾಡಿಗಳು, ಕಾರ, ಆಟೋಗಳು, 2 ವೀಲರ್ ಅದ್ರ ಮೇಲೆ ಹೋಗ್ತಾ ಇದ್ದಾವೆ ಸರ್. ಕುಡಿಯೋಕ್ಕಂತೂ ಇಲ್ಲಿ ಒಟ್ಟು ಟೋಟಲಿ ಜಂಬಗ ಗ್ರಾಮದಾಗ ನೀರೇ ಇಲ್ಲ ಸರ್.
ಇಲ್ಲಿನ ಜನರ ಸಮಸ್ಯೆಗೆ ಧ್ವನಿಯಾದ ನಿಮ್ಮ ನ್ಯೂಸ್ 18 ಬೆಳಿಗ್ಗೆಯಿಂದ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಓಡೋಡಿ ಬಂದಿದ್ದು ಬೋರ್ವೆಲ್ ರಿಪೇರಿ ಮಾಡಿಸಿದ್ದಾರೆ. ಹೀಗಾಗಿ ನ್ಯೂಸ್ 18 ಕಾರ್ಯಕ್ಕೆ ಗ್ರಾಮಸ್ಥರು ಧನ್ಯವಾದ ಹೇಳಿದ್ದಾರೆ. ಮುಂಜಾನೆ ನ್ಯೂಸ್ 18ದವ್ರು ಬಂದು ವರದಿ ಮಾಡಿದಾಗ ಈಗ 2 ಬೋರ್ಲ್ ರಿಪೇರಿ ಮಾಡ್ಯಾರಿ. ಇನ್ನೂ 4-5 ಬೋರ್ಲ್ಗಳು ಅವರಿ, ಅವನು ಮಾಡ್ತೀರಿ ಅಂತ ಹೇಳ್ಯಾರಿ. ಇದು ಮಾಡಿ ಸಲ್ಯಾಕ ನ್ಯೂಸ್ 18 ಅವ್ರಿಗೆ ಧನ್ಯವಾದ ಗಳಿಸ್ತೇವೆ ಸರ್ ಊರಿನ ಪರವಾಗಿ. ಇನ್ನು ಮೈಸೂರಿನಲ್ಲೂ ಭೀಕರ ಬರ ಆವರಿಸಿದೆ. ಬೆಳೆಗಳಿಗೆ ನೀರು ಬಿಡ್ತಿಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಇದರ ಮಧ್ಯೆ ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸ್ತಿದ್ದಾರೆ ಅನ್ನುವಂಥ ಆರೋಪವೂ ಕೇಳಿ ಬರ್ತಿದೆ. ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಈವರೆಗೆ 20ರಿಂದ 24 ಟಿಎಂಸಿ ನೀರು ಕೊಡಬೇಕಾಗಿತ್ತು. ಆದರೆ ಈಗ ನೀರು ಹರಿದಿರೋದು ಕೇವಲ 3 ಟಿಎಂಸಿ ಮಾತ್ರ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆಗಿದೆ. ನಮ್ಮ ಅಡ್ವೈಸರ್ ನಮ್ಮಲ್ಲಿನ ನೀರಿನ ಪರಿಸ್ಥಿತಿ ಬಗ್ಗೆ ತಮಿಳುನಾಡಿಗೆ ಹೇಳಿದ್ದಾರೆ. ಸದ್ಯಕ್ಕೆ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಅಂದ್ರು. ಜುಲೈಯಲ್ಲಿ ಒಟ್ಟು 35 TMC, ಅದರಲ್ಲಿ ಇವತ್ತಿಗೆ 15 ದಿನ ಆಯ್ತಲ್ಲ, 15 ದಿನ ಹತ್ತತ್ರ ಒಂದು ಎಷ್ಟು ಬಿಡಬೇಕಾಗಿತ್ತು, 10-20 TMC ಹತ್ತತ್ರ ಕೊಡಬೇಕಾಗಿತ್ತು. ನಾವು ನಮ್ಮಲ್ಲಿ ಮಳೆ ಇಲ್ವಲ್ಲ. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಬರದ ಕಂಟಕ ಶುರುವಾಗಿದ್ದು ಇನ್ನಾದ್ರೂ ಮಳೆಯಾಗುತ್ತಾ ಅಂತ ಜನ ಕಾಯ್ತಿದ್ದಾರೆ. ಜುಲೈ ಕೊನೆ ಅಥವಾ ಆಗಸ್ಟ್ನಲ್ಲಿ ಮಳೆ ಆಗದೇ ಇದ್ರೆ ಪರಿಸ್ಥಿತಿ ಊಹಿಸಿಕೊಳ್ಳೋದು ಕಷ್ಟವಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.